ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 754 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 1-2 ಅಕ್ಟೋಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ದೋಲ್ಗಳನ್ನು ಮೊದಲು ದಾಖಲಿಸಲಾಯಿತು? ಇನ್ ವಿಚ್ ರೀಜನ್ ವರ್ ದೋಲ್ಸ್ ಫಸ್ಟ್ ಡಾಕ್ಯುಮೆಂಟೆಡ್ ಇನ್ ಕಲ್ಯಾಣ ಕರ್ನಾಟಕ ಏರಿಯಾ? ಸೊ ನಮ್ಮ ಕರ್ನಾಟಕದ ಕರ್ನಾಟಕ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಾಯಿಯ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ, ಆ ಪ್ರಾಣಿಯನ್ನ ನಾವು ದೋಲ್ಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಣಿಯನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಡಾಕ್ಯುಮೆಂಟೇಶನ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಈ ಒಂದು ಪ್ರಾಣಿಯನ್ನ ಡಾಕ್ಯುಮೆಂಟೇಶನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಣಿಯ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸೈಂಟಿಫಿಕ್ ಆಗಿ ನಾವು ಕೌನ್ ಆಲ್ಪಿನಸ್ ಅಂತ ಹೇಳ್ತೇವೆ. ಸೊ ಇದರ ಜೀವಿತಾವಧಿ ಅಥವಾ ಲೈಫ್ ಸ್ಪ್ಯಾನ್ 10 ರಿಂದ 13 ವರ್ಷಗಳಿರುತ್ತೆ. ಸೊ ಇದರ ವೆಯ್ಟ್ ಬಂದು 15 to 60 kgs ಇರುತ್ತೆ. ಇದರ ಲೆಂತ್ 35 ಇಂಚಸ್ ಇರುತ್ತೆ ಮತ್ತು ಅದರ ಹೈಟ್ ಬಂದು 20 ಇಂಚಸ್ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ವಿಶೇಷತೆ ಏನು ಅಂದ್ರೆ, ಇದು 3 ಪ್ರಾಣಿಗಳನ್ನ ಹೋಲ್ತಕ್ಕಂಥ ಒಂದು ಆನಿಮಲ್ ಆಗಿರುತ್ತೆ. ಆ 3 ಪ್ರಾಣಿಗಳು ಯಾವ್ದ್ಯಾವ್ದು ಅಂತ ಹೇಳೋದಾದ್ರೆ, ಗ್ರೇ ಉಲ್ಫ್ ಅಥವಾ ಕಂದು ತೋಳ ಅಂತ ನಾವೇನು ಹೇಳ್ತೇವೆ. ಸೊ ಅದಾದ್ಮೇಲೆ ರೆಡ್ ಫಾಕ್ಸ್ ಅಥವಾ ಕೆಂಪು ನರಿ ಜಾತಿ, ಮತ್ತೆ ಕ್ಯಾಟ್ ಲೈಕ್ ಅಂದ್ರೆ ಬೆಕ್ಕಿನ ರೀತಿ. ಸೊ ಈ 3 ಪ್ರಾಣಿಗಳನ್ನ ಕೊಲಾಜ್ ಮಾಡಿದ್ರೆ ಹೇಗಿರುತ್ತೆ, ಸೊ ಆ ರೀತಿಯ ಒಂದು ರಚನೆಯನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಜಿಯೋಗ್ರಫಿಕಲಿ ಅಥವಾ ಭೌಗೋಳಿಕವಾಗಿ ಯಾವ ಭಾಗದಲ್ಲಿ ಇದು ನೆಲೆಸಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೆಂಟ್ರಲ್ ಅಂದ್ರೆ ಕೇಂದ್ರ, ಸೌತ್ ದಕ್ಷಿಣ, ಈಸ್ಟ್ ಪೂರ್ವ, ಮತ್ತೆ ಸೌತ್ ಈಸ್ಟ್ ಏಷ್ಯಾ ಅಥವಾ ಈಶಾನ್ಯ ಏಷ್ಯಾದಲ್ಲಿ ಸೊ ಈ ಒಂದು ಪ್ರಾಣಿಯನ್ನ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ವಾಸಸ್ಥಳ ಅಥವಾ ಹ್ಯಾಬಿಟ್ಯಾಟ್ ಅಂತ ನಾವೇನು ಹೇಳ್ತೇವೆ, ಸೊ ಯಾವ ರೀತಿಯ ಹ್ಯಾಬಿಟ್ಯಾಟ್ ಅಲ್ಲಿ ಇದು ಹೆಚ್ಚಾಗಿ ವಾಸ ಮಾಡುತ್ತೆ ಅಂದ್ರೆ, ಟೀಕ್ ಪ್ಲಾಂಟೇಶನ್ಸ್ ಅಂದ್ರೆ ಎಲ್ಲಿ ಟೀಕ್ ಮರಗಳು ಜಾಸ್ತಿ ಇರುತ್ತೆ ಅಲ್ಲಿ ಇದನ್ನ ನಾವು ನೋಡ್ಬೋದಾಗಿರುತ್ತೆ. ಎವರ್ಗ್ರೀನ್ ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಥವಾ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಅರೆ ನಿತ್ಯವರ್ಣ ಕಾಡುಗಳು. ಅದಾದ್ಮೇಲೆ ಸೊ ಈ ಒಂದು ಆಲ್ಪೈನ್ ಸ್ಟೀಪ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಭಾಗದಲ್ಲಿ ಈ ಪ್ರಾಣಿಯನ್ನ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಬೀದರ್ ಮತ್ತೆ ಕಲಬುರಗಿಯಲ್ಲಿ ಸೊ ಈ ಪ್ರಾಣಿ ಮೊಟ್ಟ ಮೊದಲ ಬಾರಿಗೆ ಸೊ ಡಾಕ್ಯುಮೆಂಟ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದು ಇಲ್ಲಿ ಮುಂಚೆಯಿಂದ ಇರ್ಬೋದಾಗಿರುತ್ತೆ, ಬಟ್ ಡಾಕ್ಯುಮೆಂಟ್ ಮಾಡಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಮತ್ತು ಬೀದರ್ ಡಿಸ್ಟಿಕ್ನಲ್ಲಿ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನು ನಾವು ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಏಷ್ಯಾಟಿಕ್ ಕಾಡು ನಾಯಿ ಅಂತ ಕೂಡ ಇದಕ್ಕೆ ಕರೆಯಲಾಗುತ್ತೆ. ಸೊ ಈ ಭಾಗದಲ್ಲಿ ಅಂದರೆ ಈಗ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ, ಸೊ ಆ ಭಾಗದಲ್ಲಿರ್ತಕ್ಕಂಥ ಬೇರೆ ಪ್ರಾಣಿಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿ ನಾವು ಉಲ್ಫ್ಸ್ ಅನ್ನು ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ತೋಳಗಳನ್ನ ನೋಡಬಹುದಾಗಿರುತ್ತೆ. ಗೋಲ್ಡನ್ ಜಾಕಲ್ಸ್ ಅಥವಾ ಚಿನ್ನದ ನರಿಗಳು ಮತ್ತೆ ಬೆಂಗಾಲ್ ಫಾಕ್ಸಸ್ ಅಥವಾ ಬಂಗಾಳ ನರಿಗಳನ್ನು ಕೂಡ ಸೊ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಡಾಕ್ಯುಮೆಂಟೇಶನ್ ಅಥವಾ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ, ಡಾಕ್ಟರ್ ಸಂಜಯ್ ಗುಬ್ಬಿ ಮತ್ತೆ ಅವರ ತಂಡ. ಸೊ ಇವ್ರಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ, ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮತ್ತೆ ಒಳೆಮಟ್ಟಿ ನೇಚರ್ ಫೌಂಡೇಶನ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ 3ರ ಕೊಲ್ಯಾಬರೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಅಧ್ಯಯನದಲ್ಲಿ ಸೊ ಈ ಒಂದು ಪ್ರಾಣಿಗಳು ಕಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಕ್ಚುಲಿ ವಾಟ್ ವಾಸ್ ದಿ ಪರ್ಪಸ್ ಆಫ್ ದೇರ್ ಸ್ಟಡಿ ಅಂದ್ರೆ, ಇವರ ಒಂದು ತಂಡ ಯಾವ ಕಾರಣಕ್ಕಾಗಿ ಅಲ್ಲಿ ಅಧ್ಯಯನ ಮಾಡ್ತಾ ಇತ್ತು ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಲೆಪರ್ಡ್ ಪಾಪ್ಯುಲೇಷನ್ ಅಥವಾ ಚಿರತೆ ಸಂಖ್ಯೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇವರ ಗುರಿಯಾಗಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ಅವರು ಕ್ಯಾಮೆರಾ ಟ್ರಾಪ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು, ಅಂದ್ರೆ ಕ್ಯಾಮೆರಾದ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಲೆಪರ್ಡ್ ಗಳನ್ನ ಅಧ್ಯಯನ ಮಾಡಬೇಕಾಗಿತ್ತು. ಸೊ ಈ ಒಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ದೋಲ್ಗಳನ್ನ ಗುರುತಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ಭಾಗದಲ್ಲಿ, ಸೊ ಅಂದರೆ ಕಲ್ಯಾಣ ಕರ್ನಾಟಕ ಅಂತ ಹೇಳೋದಾದ್ರೆ ಎಕ್ಸಾಕ್ಟ್ಲಿ ಎಲ್ಲಿ ಈ ದೋಲ್ಗಳು ಕಂಡು ಬಂದಿದೆ ಅಂತ ನಾವು ಹೇಳೋದಾದ್ರೆ, ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಸೊ ಈ ಪ್ರಾಣಿಗಳು ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ ಪ್ಲೇಸಸ್ ಅನ್ನು ನಾವು ಹೇಳೋದಾದ್ರೆ, ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಗಿರಿ, ಚಾಂಗ್ಲಾರ್, ಸಾಲೇಬೀರನಹಳ್ಳಿ ಮತ್ತೆ ಬಶೀಪುರದಲ್ಲಿ ಮತ್ತೆ ಅದರ ಸುತ್ತಮುತ್ತಲ ಇರ್ತಕ್ಕಂಥ ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಸೊ ಈ ಪ್ರಾಣಿ ಕಂಡು
ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ದೋಲ್ಗಳ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಅದರ ಸೈಂಟಿಫಿಕ್ ನೇಮನ್ನು ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದನ್ನು ನಾವು ಕುವಾನ್ ಆಲ್ಬಿನಸ್ ಅಂತ ಅದರ ವೈಜ್ಞಾನಿಕ ಹೆಸರಾಗಿ ಹೇಳ್ಬೋದಾಗಿರುತ್ತೆ. ಸೊ ಇದು IUCN ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದರ ಜಿಯೋಗ್ರಫಿಕಲ್ ರೇಂಜ್ ಎಲ್ಲಿದೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಸೊ ಇದು ನಮ್ಮ ಇಂಡಿಯಾ, ಭಾರತ ದೇಶದಲ್ಲಿ, ಚೈನಾದಲ್ಲಿ ಮತ್ತು ಥೈಲ್ಯಾಂಡ್ನಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಕೂಡ ನಾನು ಹೇಳಿದ್ದೇನೆ. ಸೊ ಎವರ್ಗ್ರೀನ್, ಸೆಮಿ ಎವರ್ಗ್ರೀನ್ ಮತ್ತು ಆಲ್ಪೈನ್ ಫಾರೆಸ್ಟ್ಗಳಲ್ಲಿ ಕೂಡ ಸೊ ಈ ಒಂದು ಪ್ರಾಣಿಯನ್ನು ನಾವು ಹೆಚ್ಚಾಗಿ ಕಾಣ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿದೆ ಇದು ಕಾರ್ನಿವೋರಸ್ ಆಗಿರುತ್ತೆ, ಅಂದರೆ ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ. ಇದು ಅಂಗುಲೇಟ್ಗಳನ್ನು ತಿಂತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಅಂಗುಲೇಟ್ ಅಂದರೆ ಗೊರಸುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿಗಳನ್ನು ತಿಂತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಜಿಂಕೆ ಆಗಿರ್ಬೋದು ಅಥವಾ ವೈಲ್ಡ್ ಬೋರ್ ಅಥವಾ ಕಾಡು ಹಂದಿ ಆಗಿರ್ಬೋದು. ಅದ್ರ ಜೊತೆಗೆ ಮ್ಯಾಮಲ್ಸ್ಗಳನ್ನು ಅಂದರೆ ಸಸ್ತನಿಗಳನ್ನು ತಿನ್ನುತ್ತೆ, ಬರ್ಡ್ಸ್ ಅಥವಾ ಪಕ್ಷಿಗಳನ್ನು ತಿನ್ನುತ್ತೆ, ರೆಪ್ಟೈಲ್ಸ್ ಅಥವಾ ಸರೀಸೃಪಗಳನ್ನು ತಿಂತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಕನ್ಸರ್ವೇಷನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥ ವರ್ಷ 2011 ಅಥವಾ 2011ರಲ್ಲಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇದು 134.88 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಚಂದ್ರಂಪಲ್ಲಿ ಡ್ಯಾಮ್ ಏನಿದೆ ಮತ್ತೆ ಚಿಂಚೋಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಚಂದ್ರಂಪಳ್ಳಿ ಅಣೆಕಟ್ಟು ಏನಿದೆ ಸೊ ಅದರ ಸುತ್ತಮುತ್ತಲಿನ ಪ್ರದೇಶವಾಗಿರುತ್ತೆ. ಆಕ್ಚುಲಿ ಈ ಒಂದು ಭಾಗವನ್ನ ಕಲ್ಯಾಣ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಅದು ಸ್ವಲ್ಪ ಶುಷ್ಕವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಆದರೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯವನ್ನು ಸೊ ನಾವು ಅಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಫ್ಲೋರಾ ಅಥವಾ ಆ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿರ್ತಕ್ಕಂಥ ಸಸ್ಯವರ್ಗಗಳನ್ನು ನಾವು ನೋಡೋದಾದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಥವಾ ಒಣ ಎಲೆಯುದಿರುವ ಕಾಡುಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಅಕೇಶಿಯಾವನ್ನು ನೋಡ್ಬೋದಾಗಿರುತ್ತೆ, ಮತ್ತೆ ಟೀಕ್ ಪ್ಲಾಂಟೇಶನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ರಿಮೆಂಬರ್, ಸೊ ದೋಲ್ಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಟೀಕ್ ಪ್ಲಾಂಟೇಶನ್ ಅಂತ ಹೇಳಿದ್ವಿ. ಸೊ ಈ ಭಾಗದಲ್ಲಿ ತೇಗದ ಮರಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಪ್ರಾಬಬಲಿ ಈ ಒಂದು ಕಾರಣದಿಂದ ಅಲ್ಲಿ ದೋಲ್ಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಫಾನಾ ಅಥವಾ ಪ್ರಾಣಿಗಳನ್ನು ನಾವು ನೋಡೋದಾದ್ರೆ ಸೊ ಬ್ಲಾಕ್ ಬಕ್ ಅಥವಾ ಕೃಷ್ಣ ಮೃಗವನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟ್ರೈಪ್ಡ್ ಹೈನಾಸ್ ಅಥವಾ ಪಟ್ಟೆಗಳನ್ನು ಹೊಂದಿರತಕ್ಕಂಥ ಕತ್ತೆ ಕಿರ್ಬ ಆಗಿರ್ಬೋದು, ಇಂಡಿಯನ್ ಉಲ್ಫ್ ಅಥವಾ ಭಾರತೀಯ ಒಂದು ತೋಳ ಆಗಿರ್ಬೋದು, ಅದಾದ್ಮೇಲೆ ಫ್ರೂಟ್ ಬ್ಯಾಟ್ ಅಥವಾ ಹಣ್ಣಿನ ಬಾವಲಿ ಆಗಿರ್ಬೋದು. ಸೊ ಈ ರೀತಿಯಾಗಿ 35 ಸ್ಪೀಶೀಸ್ ಆಫ್ ಬರ್ಡ್ಸ್ ಅಥವಾ 35 ಪ್ರಭೇದಗಳ ಪಕ್ಷಿಗಳನ್ನ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಅಭಯಾರಣ್ಯದಲ್ಲಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಅಥವಾ ಔಷಧೀಯ ಸಸ್ಯಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಹರ್ಬ್ಸ್ ಮತ್ತೆ ಟ್ರೀಸ್ ಗಳನ್ನ ರೆಡ್ ಸ್ಯಾಂಡಲ್ಸ್ ಅಥವಾ ಕೆಂಪು ಚಂದನ ಅಂತ ನಾವೇನು ಹೇಳ್ತೇವೆ. ಸೊ ಅದಾದ್ಮೇಲೆ ಸ್ಯಾಂಡಲ್ವುಡ್ ಅಂತ ನಾವೇನು ಹೇಳ್ತೇವೆ. ಸೊ ಇಷ್ಟು ಸ್ಯಾಂಡಲ್ವುಡ್ ಅನ್ನ ಕೂಡ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಅಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂಥ ಸಸ್ಯಗಳಾಗಿರ್ತವೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ನಾವು ಕೇಳೋದಾದ್ರೆ, ವೇರ್ ಇಸ್ ದಿ ಫಸ್ಟ್ ಪ್ರಪೋಸ್ಡ್ ಹೈನಾ ಸ್ಯಾಂಕ್ಚುರಿ ಇನ್ ಕರ್ನಾಟಕ? ನಮ್ಮ ಕರ್ನಾಟಕದಲ್ಲಿ ಕತ್ತೆ ಕಿರುಬವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೊ ಒಂದು ಅಭಯಾರಣ್ಯವನ್ನ ಪ್ರಪೋಸ್ ಮಾಡಲಾಗಿರುತ್ತೆ. ಅದು ಯಾವ ಜಿಲ್ಲೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಜಲ್ ಹಿ ಅಮೃತ್ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಯಾವ ಸಚಿವಾಲಯ ಹೊಂದಿದೆ? ಸೊ ವಿಚ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಜಲ್ ಹಿ ಅಮೃತ್ ಸ್ಕೀಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಪ್ರಶ್ನೆಯಲ್ಲಿ ಆನ್ಸರ್ ಇದೆ ಜಲ್ ಅಂದ್ರೆ ಇದು ವಾಟರ್ಗೆ ಸಂಬಂಧಪಟ್ಟಿದ್ದು. ಇದು ಜಲ ಸಂಪನ್ಮೂಲ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ನ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ನ್ಯೂ ಸ್ಕೀಮ್ ಜಲ್ ಹಿ ಅಮೃತ್ ಹ್ಯಾಸ್ ಬೀನ್ ಅಪ್ರೂವ್ಡ್. ಸೊ ಒಂದು ಹೊಸ ಯೋಜನೆ, ಆ ಒಂದು ಹೊಸ ಯೋಜನೆಯನ್ನು ನಾವು ಜಲ್ ಹಿ ಅಮೃತ್ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆಯನ್ನ ಅನುಮೋದನೆಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆನ್ ಎವರ್ ಯು ಕಮ್ ಅಕ್ರಾಸ್ ದಿ ಟರ್ಮ್ ಅಮೃತ್, ಸೊ ಅಮೃತ್ ಅಂತ ನೀವು ಕೇಳಿದ ಕೂಡಲೇ ಅದು ಬಹುತೇಕ ಅದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅಮೃತ್ಗೆ ಸಂಬಂಧಪಟ್ಟಂತೆ 2 ಸ್ಕೀಮ್ಸ್ಗಳನ್ನು ಅಥವಾ ಪ್ರೋಗ್ರಾಮ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಒಂದನ್ನು ನಾವು ಅಮೃತ್ ಅಂತ ಹೇಳ್ತೇವೆ, ಇನ್ನೊಂದನ್ನು ಅಮೃತ್ 2.0 ಅಂತ ಹೇಳ್ತೇವೆ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ನಿಮಗೆ ಅಮೃತ್ನ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನು ನಾವು ಅಟಲ್ ಮಿಷನ್ ಫಾರ್ ರಿಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೇವೆ. ಅಂದರೆ
ನಗರ ಪ್ರದೇಶಗಳನ್ನು ಇದನ್ನು ಪರಿವರ್ತನೆ ಮಾಡುವ ಕಾರಣದಿಂದ ಸೊ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅಮೃತ್ 1 ಅನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2015 ಅಥವಾ 2015ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಇದರ ಪರ್ಪಸ್ ಏನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಅಮೃತ್ 1 ಸ್ಕೀಮ್ನ ಅಡಿಯಲ್ಲಿ 500 ಸಿಟೀಸ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಅನ್ನ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ ವಿತ್ ದ ಪಾಪ್ಯುಲೇಷನ್ ಆಫ್ 1 lakh or more, ಕವರಿಂಗ್ ಅಪ್ರಾಕ್ಸಿಮೇಟ್ಲಿ 60% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 60%ಕ್ಕಿಂತ ಹೆಚ್ಚಿನ ಭಾಗದ ಅರ್ಬನ್ ಅಥವಾ ನಗರ ಪ್ರದೇಶಗಳನ್ನ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಯೋಜನೆಯನ್ನು ನಾವು ಅಮೃತ್ ಅಂತ ಹೇಳ್ತೇವೆ. ಯಾವ ರೀತಿಯ ನಗರಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಸೊ ಆ ಒಂದು ನಗರದ ಪಾಪ್ಯುಲೇಷನ್ ಮಿನಿಮಮ್ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಮಾತ್ರ ಸೊ ಆ ಒಂದು ನಗರಗಳನ್ನ ಅಮೃತ್ 1 ಸ್ಕೀಮ್ನ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಇದರ ಟೋಟಲ್ ಇದರ ಟೆನ್ಯೂರ್ ಎಲ್ಲಿಂದ ಎಲ್ಲಿವರೆಗೂ ಇತ್ತಂದ್ರೆ 2015 2016ರಿಂದ 2019-20 ಇಂಪ್ಲಿಮೆಂಟೇಷನ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಯಾವ ರೀತಿಯ ಮಾರ್ಪಾಡುಗಳನ್ನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ವಾಟರ್ ಸಪ್ಲೈ ಅಥವಾ ನೀರಿನ ಸರಬರಾಜನ್ನ ಮಾಡ್ತಕ್ಕಂಥದ್ದು, ಸಿವರೇಜ್ ಅಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆಯನ್ನ ಉತ್ತಮಗೊಳಿಸ್ತಕ್ಕಂಥದ್ದು, ಸ್ಟಾರ್ಮ್ ವಾಟರ್ ಡ್ರೈನೇಜ್ ಅಂದ್ರೆ ಪ್ರವಾಹದಿಂದ ಆಗ್ತಕ್ಕಂಥ ನೀರನ್ನ ಸುಲಭವಾಗಿ ಹರಿಲಿಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು, ಗ್ರೀನ್ ಸ್ಪೇಸಸ್ ಮತ್ತೆ ಪಾರ್ಕ್ಸ್ ಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅಂದ್ರೆ ಹಸಿರು ಪ್ರದೇಶಗಳು ಅಂದ್ರೆ ಸಸ್ಯಗಳನ್ನ ನೆಡ್ತಕ್ಕಂಥದ್ದು, ಪಾರ್ಕ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ನಾನ್ ಮೋಟರೈಸ್ಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೇವೆ. ಅಂದ್ರೆ ಸೊ ನಾನ್ ಮೋಟರೈಸ್ ಅಂದ್ರೆ ಯಾವ ವೆಹಿಕಲ್ಸ್ ಗಳನ್ನ ನಾವು ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಅನ್ನ ಬಳಕೆ ಮಾಡಿಸ್ಕೊಂಡು ಡ್ರೈವ್ ಮಾಡೋದಿಲ್ಲ, ಆ ರೀತಿಯ ವೆಹಿಕಲ್ಸ್ಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸೈಕ್ಲಿಂಗ್ ಟ್ರ್ಯಾಕ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಗರಗಳ ಒಂದು ಸಾಮರ್ಥ್ಯ ವೃದ್ಧಿ ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಮಾಡ್ತಕ್ಕಂಥದ್ದು ಸೊ ಅಮೃತ್ 1ನ ಒಂದು ಆಬ್ಜೆಕ್ಟಿವ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯೋಜನೆ ಎಕ್ಸ್ಪೈರ್ ಆದ ನಂತರ ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಎಕ್ಸ್ಟೆಂಡ್ ಮಾಡಿದಾಗ ಅದನ್ನ ನಾವು ಅಮೃತ್ 2.0 ಅಂತ ಹೇಳ್ತೇವೆ. ಸೊ ಈ ಒಂದು ಅಮೃತ್ 2.0 ಕ್ಯಾಬಿನೆಟ್ ಅಪ್ರೂವ್ ಮಾಡಿರ್ತಕ್ಕಂಥದ್ದು 2021ರಲ್ಲಿ ಇದನ್ನ ಅಪ್ರೂವ್ ಮಾಡ್ತಾರೆ. ಸೊ ಈ ಒಂದು 2.0ದ ಆಬ್ಜೆಕ್ಟಿವ್ಸ್ ಏನು, ಅದರಲ್ಲಿ ಏನೇನು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ನಾವು ಅಮೃತ್ 2.0 ಅಂತ ಹೇಳ್ತೇವೆ. ಇದನ್ನ 2025-26ರವರೆಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಟೋಟಲ್ ಔಟ್ಲೇ ಬಂದು 2,77,000 ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಇದರಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ ಅಂದ್ರೆ ಸಂಪೂರ್ಣವಾಗಿ ಅಥವಾ ಸಾರ್ವತ್ರಿಕವಾಗಿ ಸೊ ಜಲ ಸಂಪರ್ಕವನ್ನ ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ ಗಳನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ನಲ್ಲಿ ನೀರಿನ ಸಂಪರ್ಕಗಳನ್ನ ಕೊಡ್ತಕ್ಕಂಥದ್ದು ಇನ್ ಆಲ್ 4,378 ಸ್ಟ್ಯಾಟ್ಯುಟರಿ ಟೌನ್ಸ್ ಅಂದ್ರೆ ಶಾಸನಬದ್ಧ ನಗರಗಳು ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 4,378 ಶಾಸನಬದ್ಧ ನಗರಗಳಲ್ಲಿ ಟ್ಯಾಪ್ ವಾಟರ್ ಕನೆಕ್ಷನ್ ಅನ್ನ ನೀಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಅಮೃತ್ 2.0 ಅಂತ ಹೇಳ್ತೇವೆ. ಸೊ ಇಲ್ಲಿ 100% ಕವರೇಜ್ ಆಫ್ ಹೌಸ್ ಹೋಲ್ಡ್ ಸೆವರೇಜ್ ಅಂಡ್ ಸೆಪ್ಟೇಜ್ ಅಂದ್ರೆ ನಗರಗಳಲ್ಲಿ ಅಂದ್ರೆ ಈ ಒಂದು ಸ್ಟ್ಯಾಟ್ಯುಟರಿ ಟೌನ್ಸ್ ಏನಿರ್ತವೆ ಸೊ ಅಲ್ಲಿ ಸಂಪೂರ್ಣವಾಗಿ ಈ ಒಂದು ಸೆಪ್ಟೇಜ್ ಮತ್ತೆ ಸೆವರೇಜ್ ಅಂದ್ರೆ ಚರಂಡಿ ವ್ಯವಸ್ಥೆಯನ್ನ ಉತ್ತಮಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಪ್ರೊವೈಡ್ 2.68 crore ಟ್ಯಾಪ್ ಕನೆಕ್ಷನ್ಸ್ ಅಂದ್ರೆ ಇದುವರೆಗೂ 2.68 ಟ್ಯಾಪ್ ಕನೆಕ್ಷನ್ಸ್ ಅನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರೊವೈಡ್ ಮಾಡಲಾಗಿದೆ. 2.64 crore ಸಿವರೇಜ್ ಅಂಡ್ ಸೆಪ್ಟೇಜ್ ಕನೆಕ್ಷನ್ಸ್ ಅನ್ನ ಸೊ ಇದುವರೆಗೂ ಅಚೀವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಅಮೃತ್ 2.0 ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿರ್ತಕ್ಕಂಥ ಯೋಜನೆಯನ್ನು ನಾವು ಜಲ್ ಹಿ ಅಮೃತ್ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಕೀಮ್ ಅನ್ನ 2024 ಸೆಪ್ಟೆಂಬರ್ 30ನೇ ತಾರೀಕು ಘೋಷಣೆ ಮಾಡಲಾಗಿರುತ್ತೆ ಅಥವಾ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ, ಟು ಎನ್ಶೋರ್ ದಿ ಅವೈಲಬಿಲಿಟಿ ಆಫ್ ಕ್ಲೀನ್ ಅಂಡ್ ಸೇಫ್ ಡ್ರಿಂಕಿಂಗ್ ವಾಟರ್ ಟು ಆಲ್ ಹೌಸ್ ಹೋಲ್ಡ್ಸ್ ಅಂದ್ರೆ ಎಲ್ಲಾ ಮನೆಗಳಿಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಲಭ್ಯತೆಯನ್ನ ಮಾಡ್ತಕ್ಕಂಥ ಒಂದು ಸಲುವಾಗಿ ಸೊ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆ ಏನಿದೆ, ಇಟ್ ಈಸ್ ಪಾರ್ಟ್ ಆಫ್ ಅಮೃತ್ 2.0 ರಿಫಾರ್ಮ್. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಅಮೃತ್
2.0 ಏನಿರುತ್ತೆ, ಸೊ ಅದರ ರಿಫಾರ್ಮ್ಸ್ ಅಥವಾ ಸುಧಾರಣೆಗಳ ಭಾಗವಾಗಿ ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಇನ್ಸೆಂಟಿವೈಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಟು ಮ್ಯಾನೇಜ್ ಯೂಸ್ಡ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಎಫಿಷಿಯೆಂಟ್ಲಿ. ಅಂದರೆ ಯಾವ ರಾಜ್ಯದಲ್ಲಿ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಬಳಕೆ ಆಗಿರ್ತಕ್ಕಂಥ ನೀರನ್ನು ಮರು ಸಂಸ್ಕರಣ ಮಾಡ್ತಕ್ಕಂಥ ಘಟಕಗಳನ್ನು ವ್ಯವಸ್ಥಿತವಾಗಿ ಅವರು ಬಳಕೆ ಮಾಡ್ಕೊಳ್ತಾರೆ. ಸೊ ಆ ಒಂದು ರಾಜ್ಯಗಳನ್ನಾಗಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಲಿ ಸೊ ಉತ್ತೇಜನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಮುಖವಾಗಿರ್ತಕ್ಕಂಥ ಫೋಕಸ್ ಏನು, ಈ ಒಂದು ಕಾರ್ಯಕ್ರಮದ ಫೋಕಸ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರದೇಶ ಏನು ಅಂತ ನಾವು ನೋಡೋದಾದ್ರೆ ರೀಸೈಕ್ಲಿಂಗ್ ಆಫ್ ಟ್ರೀಟೆಡ್ ವಾಟರ್. ಅಂದ್ರೆ ಸೊ ಈ ಒಂದು ಮರುಬಳಕೆ ಮಾಡ್ತಕ್ಕಂಥ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಮೀಟ್ ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಎನ್ಶ್ಯೂರಿಂಗ್ ಇಟ್ಸ್ ರೀಯೂಸ್. ಅಂದ್ರೆ ಬಳಕೆ ಮಾಡಿರ್ತಕ್ಕಂಥ ನೀರನ್ನ ಮರುಬಳಕೆ ಮಾಡ್ತಕ್ಕಂಥದ್ದನ್ನ ಕಡ್ಡಾಯಗೊಳಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ಫೋಕಸ್ಡ್ ಏರಿಯಾ ಆಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅನ್ನ ಯಾರು ಮಾಡ್ತಾರೆ ಅಂದ್ರೆ ಎನ್ಕರೇಜಸ್ ಕಾಂಪಿಟೇಷನ್ ಅಮಾಂಗ್ ದಿ ಸಿಟೀಸ್. ಅಂದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಗರಗಳ ಮಧ್ಯೆ ಒಂದು ಹೆಲ್ದಿ ಕಾಂಪಿಟೇಷನ್ ಅಥವಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸ್ಪರ್ಧೆಯನ್ನ ಕ್ರಿಯೇಟ್ ಮಾಡಲಾಗುತ್ತೆ ಟು ಅಚೀವ್ ಬೆಸ್ಟ್ ಕ್ವಾಲಿಟಿ ಆಫ್ ಟ್ರೀಟೆಡ್ ವಾಟರ್. ಅಂದ್ರೆ ಸಂಸ್ಕರಿಸಿರ್ತಕ್ಕಂಥ ನೀರನ್ನ ಅಥವಾ ಉತ್ತಮ ನೀರನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ನಗರಗಳ ನಡುವೆ ಒಂದು ಸ್ಪರ್ಧೆಯನ್ನ ಕೂಡ ಇಲ್ಲಿ ಏರ್ಪಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸ್ಪರ್ಧೆ ಅಂದ್ರೆ ದೇ ಲಿಟರಲಿ ಡು ನಾಟ್ ಕ್ರಿಯೇಟ್ ಅ ಕಾಂಪಿಟೇಷನ್. ಸೊ ಇಟ್ ಈಸ್ ಲೈಕ್ ಇಂಡೈರೆಕ್ಟ್ ಸಾರ್ಟ್ ಆಫ್ ಕಾಂಪಿಟೇಷನ್ ಬಿಟ್ವೀನ್ ದ ಸಿಟೀಸ್. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಏಮ್ಸ್ ಟು ಆಗ್ಮೆಂಟ್ ವಾಟರ್ ಅವೈಲಬಿಲಿಟಿ ಅಂದ್ರೆ ನೀರಿನ ಲಭ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಂಡ್ ಪ್ರಮೋಟ್ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಆಫ್ ಕೋರ್ಸ್ ನಾವು ನೀರನ್ನ ಮರುಬಳಕೆ ಮಾಡಿದ್ರೆ ಅದನ್ನೇ ನಾವು ಸುಸ್ಥಿರ ಬಳಕೆ ಅಂತ ಹೇಳ್ತೇವೆ. ಸೊ ಅದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಭಾಗಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬ್ರಿಟನ್ನಲ್ಲಿ ಕೊನೆಯದಾಗಿ ಮುಚ್ಚಿದ ಕಲ್ಲಿದ್ದಲು ವಿದ್ಯುತ್ ಸ್ಥಾವರದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಲಾಸ್ಟ್ ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ ಟು ಬಿ ಕ್ಲೋಸ್ಡ್ ಇನ್ ಬ್ರಿಟನ್? ಸೊ ಬ್ರಿಟನ್ನಲ್ಲಿ ಸೊ ಈಗ ಕೋಲ್ ಅಥವಾ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ತನ್ನು ಶೂನ್ಯಗೊಳಿಸಿರ್ತಾರೆ. ಕಾರಣ ನಮಗೆ ಗೊತ್ತು. ಸೊ ಕೋಲ್ ಅಂತಕ್ಕಂಥದ್ದು ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುತ್ತೆ. ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ಸೊ ಅವರು ತನ್ನ ರಾಷ್ಟ್ರದಲ್ಲಿದ್ದಂತಹ ಅತ್ಯಂತ ಕೊನೆಯ ಕಲ್ಲಿದ್ದಲು ಸ್ಥಾವರವನ್ನ ಶಟ್ ಡೌನ್ ಮಾಡಿರ್ತಾರೆ. ಸೊ ಆ ಒಂದು ಕೊನೆಯ ಕಲ್ಲಿದ್ದಲು ಸ್ಥಾವರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಟ್ಕ್ಲಿಫ್ ಆನ್ ಸೋರ್ ಅಂತ ಹೇಳ್ತೇವೆ. ಸೊ ಈ ಒಂದು ಕೋಲ್ ಪ್ಲಾಂಟ್ ಅನ್ನ ಅವರು ಶಟ್ ಡೌನ್ ಮಾಡುವ ಮುಖಾಂತರ ಸೊ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ತನ್ನ ಸಂಪೂರ್ಣವಾಗಿ ತೊಡಗಿಸಿ ಹಾಕಿರ್ತಕ್ಕಂಥ ಮೊಟ್ಟ ಮೊದಲ G7 ರಾಷ್ಟ್ರವಾಗಿ ನಾವು ಬ್ರಿಟನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬ್ರಿಟನ್ ಹ್ಯಾಸ್ ಬಿಕಮ್ ಫಸ್ಟ್ G7 ಕಂಟ್ರಿ ಟು ಎಂಡ್ ಕೋಲ್ ಫೈರ್ಡ್ ಪವರ್ ಪ್ರೊಡಕ್ಷನ್. ಸೊ ಕಲ್ಲಿದ್ದಲಿನಿಂದ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಸ್ಥಾವರದ ಕಡೆಯ ಸ್ಥಾವರವನ್ನ ಬ್ರಿಟನ್ ಈಗ ಸ್ಟಾಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ G7 ರಾಷ್ಟ್ರಗಳಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನ ಮಾಡಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದು ಅಲ್ಲಿದ್ದಂತಹ ಲಾಸ್ಟ್ ಕೋಲ್ ಪವರ್ ಪ್ಲಾಂಟ್ ಅನ್ನೋದನ್ನ ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿರ್ತೇವೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನೋಡೋದಾದ್ರೆ ಇಟ್ ಎಂಡ್ಸ್ ದಿ 140 ಇಯರ್ಸ್ ಆಫ್ ಕೋಲ್ ಪವರ್ ಇನ್ ಬ್ರಿಟನ್. ಸೊ ಬ್ರಿಟನ್ ನಲ್ಲಿ ಸೊ ಈ ಒಂದು ಕಲ್ಲಿದ್ದಲಿನಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 140 ವರ್ಷಗಳಾಗಿರುತ್ತೆ. ಸೊ ಅದಕ್ಕೆ ಈಗ ಕೊನೆಗಾಣಿಸಿರ್ತಕ್ಕಂಥದ್ದನ್ನ ಅಥವಾ ಅಂತ್ಯವನ್ನ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬ್ರಿಟನ್ ಈ ಒಂದು ಕೋಲ್ಗೆ ಮತ್ತೆ ಬ್ರಿಟನ್ಗೂ ಇರ್ತಕ್ಕಂಥ ಒಂದು ಸಂಬಂಧ ಏನು ಅಂದ್ರೆ ಇಟ್ ಈಸ್ ದಿ ಫಸ್ಟ್ ಕಂಟ್ರಿ ಟು ಯೂಸ್ ಕೋಲ್ ಫಾರ್ ದಿ ಪಬ್ಲಿಕ್ ಪವರ್ ಜನರೇಷನ್ ಇನ್ 1882. ಅಂದ್ರೆ 1882ರಲ್ಲಿ ಸಾರ್ವಜನಿಕ ವಿದ್ಯುತ್ ಉತ್ಪಾದನೆಗೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಲ್ಲಿದ್ದಲನ್ನ ಬಳಕೆ ಮಾಡಿರ್ತಕ್ಕಂಥ ದೇಶವಾಗಿರುತ್ತೆ. ಸೊ ಈಗ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಲ್ಲಿದ್ದಲಿನಿಂದ ವಿದ್ಯುತ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ಸ್ಟಾಪ್ ಮಾಡಿರ್ತಕ್ಕಂಥ ಕಂಟ್ರಿಯಾಗಿ ಕೂಡ ನಾವು ಇದನ್ನ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೋಸ್ಕರ ಈ ಬದಲಾವಣೆಯನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಬಿಕಾಸ್ ಅವರು 2015 ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಯಾವ ಕೈಗಾರಿಕೆಗಳು ಎಸ್ಪೆಷಲಿ ಒಂದು ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರಗಳು ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಪರಿಸರವನ್ನ ಮಾಲಿನ್ಯವನ್ನ ಮಾಡ್ತವೆ. ಸೊ ಅದನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತವೆ. ಸೊ 2015
ಸ್ಟಾರ್ಟ್ ಮಾಡಿ ಈಗ ಕಂಪ್ಲೀಟ್ ಆಗಿ ಆ ಒಂದು ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಾಷ್ಟ್ರದಲ್ಲಿ ಕೋಲಿಂದ ಎಷ್ಟು ವಿದ್ಯುತ್ತನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂದ್ರೆ 2015 ಅಂದ್ರೆ 2015ರಲ್ಲಿ 30% ಅಂದ್ರೆ 30% ಆಫ್ ಎಲೆಕ್ಟ್ರಿಸಿಟಿ ವಾಸ್ ಫ್ರಮ್ ದಿ ಕೋಲ್ ಪ್ಲಾಂಟ್ಸ್ ಆಗಿರುತ್ತೆ. ಅದನ್ನ ಈಗ 1%ಗೆ ಕೊನೆಯ ವರ್ಷಕ್ಕೆ ರಿಡ್ಯೂಸ್ ಮಾಡಿರ್ತಾರೆ. ಅಂದ್ರೆ 2015ನಲ್ಲಿ 30% ಇಂದ 2023ಗೆ 1%ಗೆ ರಿಡ್ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಹೇಳೋದಾದ್ರೆ ಸೊ ನಮ್ಮ ದೇಶದ 70% ಆಫ್ ಎಲೆಕ್ಟ್ರಿಸಿಟಿ ನಮಗೆ ಕೋಲಿಂದ ಬರ್ತಾ ಇದೆ. ಸೊ ಇದನ್ನ ನಾವು ಏಕಾಏಕಿ ಬಂದ್ ಮಾಡೋಕ್ಕಾಗೋದಿಲ್ಲ. ಸೊ ಗ್ರ್ಯಾಜುಯಲಿ ನಾವು ಇದನ್ನ ಕಡಿಮೆ ಮಾಡಿಕೊಂಡು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಪ್ರೊಡಕ್ಷನ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಇವರು ಕೂಡ ಅದೇ ಮಾಡಿರ್ತಾರೆ. 2015ನಲ್ಲಿ 30% ಇದ್ದಿದ್ದನ್ನ 2023 ಅಷ್ಟೊತ್ತಿಗೆ 1%ಗೆ ರಿಡ್ಯೂಸ್ ಮಾಡಿಕೊಂಡು ಸೊ ಈಗ ಕಂಪ್ಲೀಟ್ ಆಗಿ ಝೀರೋ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಮಾಡುವ ಮುಖಾಂತರ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಇಟ್ ಬಿಕಮ್ಸ್ ದಿ ಫಸ್ಟ್ ಮೇಜರ್ ಗ್ಲೋಬಲ್ ಎಕಾನಮಿ ಟು ಕಂಪ್ಲೀಟ್ಲಿ ಫೇಸ್ ಔಟ್ ಕೋಲ್. ಸೊ ಈ ಒಂದು ಬದಲಾವಣೆಯಿಂದ ಕಲ್ಲಿದ್ದಲನ್ನು ಸಂಪೂರ್ಣವಾಗಿ ಹೊರ ಹಾಕಿದ ಮೊದಲ ಪ್ರಮುಖ ಜಾಗತಿಕ ಆರ್ಥಿಕತೆಯಾಗಿ ಸೊ ನಾವು ಬ್ರಿಟನ್ ರಾಷ್ಟ್ರವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ G7 ರಾಷ್ಟ್ರಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಥವಾ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಸಂಘಟನೆ ಇದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ 7 ಲಾರ್ಜೆಸ್ಟ್ ಅಡ್ವಾನ್ಸ್ಡ್ ಎಕಾನಮೀಸ್ ಅಂದ್ರೆ ಇನ್ನು ಮುಂದುವರೆದ ಆರ್ಥಿಕತೆಗಳನ್ನ ಅಥವಾ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಮುಂದುವರೆದ 7 ರಾಷ್ಟ್ರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಆ 7 ರಾಷ್ಟ್ರಗಳು ಯಾವುದು ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್. ಈ 7 ರಾಷ್ಟ್ರಗಳನ್ನ ಹೊಂದಿರತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದು ರಚನೆ ಆಗಿರ್ತಕ್ಕಂಥ ವರ್ಷ 1975 ಸೊ ಇದನ್ನ ಮುಂಚೆ G6 ಅಂತ ಕರೀತಾ ಇದ್ರು. ಬಿಕಾಸ್ ಮುಂಚೆ ಕೆನಡಾ ಇದರಲ್ಲಿ ಇರಲಿಲ್ಲ. ಸೊ ಆಫ್ಟರ್ ಕೆನಡಾ ಜಾಯ್ನಿಂಗ್ ದಿಸ್ ಇನ್ ದ ಇಯರ್ 1976 ಸೊ ಇದನ್ನ G7 ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಇದರ ವೇಟೇಜ್ ಅನ್ನ ನಾವು ನೋಡೋದಾದ್ರೆ ಸೊ 40% ಆಫ್ ದಿ ಗ್ಲೋಬಲ್ GDP ಅಂದ್ರೆ ಇರೋದೇ 7 ರಾಷ್ಟ್ರಗಳು ಜಗತ್ತಿನ ಒಟ್ಟು GDPಯ 40% GDPಯನ್ನ ಸೊ ಈ 7 ರಾಷ್ಟ್ರಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಪಾಪ್ಯುಲೇಷನ್ ಅನ್ನ ತೆಗೆದುಕೊಂಡಾಗ ಕೇವಲ 10% ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ಅಂದ್ರೆ ಜಾಗತಿಕ ಜನಸಂಖ್ಯೆಯ ಕೇವಲ 10% ಜನಸಂಖ್ಯೆ ಇದ್ರೂ ಕೂಡ ಜಾಗತಿಕ GDPಯ 40% GDPಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಆ ಒಂದು ಕಾರಣದಿಂದ ಈ ರಾಷ್ಟ್ರಗಳನ್ನ ಆರ್ಥಿಕವಾಗಿ ಅತ್ಯಂತ ಮುಂದುವರೆದ ರಾಷ್ಟ್ರಗಳು ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಸೋಸಿಯೇಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ರೀಸನ್ ಏನು ಅಥವಾ ಪರ್ಪಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಗ್ಲೋಬಲ್ ಎಕನಾಮಿಕ್ ಇಶ್ಯೂಸ್ ಅಂದ್ರೆ ಜಾಗತಿಕವಾಗಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಅಂತಾರಾಷ್ಟ್ರೀಯ ಭದ್ರತೆ, ಸೊ ಅದಾದ್ಮೇಲೆ ಪಾಲಿಸಿ ಕೋಆರ್ಡಿನೇಷನ್ ಅಥವಾ ನೀತಿಗಳನ್ನ ರಚನೆ ಮಾಡಲಿಕ್ಕೆ ಸಮನ್ವಯವನ್ನ ಏರ್ಪಡಿಸುವ ಕಾರಣದಿಂದ ಸೊ ಈ ಒಂದು ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ ಶೃಂಗಸಭೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರತಿ ವರ್ಷ G7 ಸಮಿಟ್ ಆಗ್ತಕ್ಕಂಥದ್ದನ್ನ ಸೊ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2022ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ? ಸೊ ಹೂ ವಿಲ್ ಬಿ ಕನ್ಫರ್ಡ್ ವಿತ್ ದಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಫಾರ್ ದಿ ಇಯರ್ 2022? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಥುನ್ ಚಕ್ರವರ್ತಿಗೆ ಸೊ 2022ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಅವಾರ್ಡ್ ವಿಲ್ ಬಿ ಗಿವನ್ ಟು ಮಿಥುನ್ ಚಕ್ರವರ್ತಿ ಅಂಡ್ ರಿಮೆಂಬರ್ ದಿಸ್ ಇಸ್ ದಿ ಅವಾರ್ಡ್ ಫಾರ್ ದಿ ಇಯರ್ 2022 ಅಥವಾ 2022ಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದನ್ನ 2024ರಲ್ಲಿ 7th ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸೆರೆಮನಿಯಲ್ಲಿ ಸೊ ಈ ಒಂದು ಪ್ರಶಸ್ತಿಯನ್ನ ಇವರಿಗೆ ಪ್ರದಾನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಸೊ ಏನಿದು ಪ್ರಶಸ್ತಿ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್ ಇನ್ ಸಿನಿಮಾ ಅಂತ ಹೇಳ್ತೇವೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಸೊ ಇದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ದುಂಡಿ ರಾಜ್ ಗೋವಿಂದ್ ಫಾಲ್ಕೆ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಪಾಪ್ಯುಲರ್ ನೋನ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಏನಿರುತ್ತೆ ಸೊ ಇವರ ಹೆಸರಿನಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇವ್ರನ್ನ ನಾವು ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಚಲನಚಿತ್ರ ವಲಯದ ಪಿತಾಮಹ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಒಬ್ಬ ಫೇಮಸ್ ಆಕ್ಟರ್ಗೆ ನೀಡಲಾಗಿರುತ್ತೆ. ಸೊ ಅವ್ರು ಯಾರು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ
ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1969, 1969ರಲ್ಲಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರದ ವತಿಯಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ, ಸೊ ಇದನ್ನ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ ವತಿಯಿಂದ ಇದನ್ನ ನೀಡಲಾಗುತ್ತೆ. ಸೊ ರೆಕಗ್ನೈಸ್ ದಿ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ ಅಂದ್ರೆ, ಸೊ ಈ ಒಂದು ಜೀವಮಾನ ಪ್ರಶಸ್ತಿ ಅಂತ ಹೇಳ್ತೇವೆ. ಸೊ ಈ ಒಂದು ಚಿತ್ರರಂಗಕ್ಕೆ ಅವರು ಜೀವಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನ ಗುರುತಿಸಿ ಸೊ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ನಲ್ಲಿ ಏನನ್ನ ಕೊಡ್ತಾರೆ ಅಂದ್ರೆ, ಒಂದು ಗೋಲ್ಡನ್ ಲೋಟಸ್ ಅಥವಾ ಒಂದು ಚಿನ್ನದ ತಾವರೆಯನ್ನ ಈ ಒಂದು ಅವಾರ್ಡ್ ನಲ್ಲಿ ನೀಡಲಾಗುತ್ತೆ. ಸೊ ಅದನ್ನ ನಾವು ಸ್ವರ್ಣ ಕಮಲ್ ಅಂತ ಹೇಳ್ತೇವೆ. ಒಂದು ಮೆಡಲಿಯನ್ನ ಕೊಡ್ತಾರೆ. ಸೊ ಒಂದು ಶಾಲ್ ಮತ್ತೆ ಕ್ಯಾಶ್ ಪ್ರೈಸ್ ಅನ್ನ ನಾವು ಕೊಡಬಹುದಾಗಿ ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ದೇವಿಕಾ ರಾಣಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವೀಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ ಯುದ್ಧ ವಾಹನಗಳನ್ನು ತಯಾರಿಸಲು ಯಾವ ಕಂಪನಿಯು ಒಪ್ಪಂದವನ್ನು ಪಡೆದುಕೊಂಡಿದೆ? ಸೊ ವಿಚ್ ಕಂಪನಿ ಸೆಕ್ಯೂರ್ಡ್ ಅ ಕಾಂಟ್ರಾಕ್ಟ್ ಟು ಮ್ಯಾನುಫ್ಯಾಕ್ಚರ್ ವೀಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ ಕಂಬ್ಯಾಟ್ ವೆಹಿಕಲ್? ಸೊ ಇದನ್ನು ನಾವು WHAP ಅಂತ ಕೂಡ ಹೇಳ್ತೇವೆ. ಸೊ ಅದರ ಚಿತ್ರವನ್ನು ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಒಂದು ಯುದ್ಧದಲ್ಲಿ ಬಳಕೆ ಮಾಡ್ತಕ್ಕಂಥ ವೀಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಅನ್ನ ನಮ್ಮ ಭಾರತ ದೇಶದ ಒಂದು ಕಂಪನಿಗೆ ನೀಡಲಾಗಿರುತ್ತೆ. ಸೊ ಆ ಒಂದು ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಏನಿದೆ. ಸೊ ಈ ಒಂದು ಕಂಪನಿಗೆ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, DRDO ಡೆವಲಪ್ಡ್ WHAP ಆರ್ಮರ್ಡ್ ವೆಹಿಕಲ್ ಫಾರ್ ಮೊರಾಕೋ. ಸೊ ಈ ಒಂದು ವೆಹಿಕಲ್ ಅನ್ನ ಮೊರಾಕೋಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಇಲ್ಲಿ DRDO ಅವರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಟಾಟಾ ಸ್ಟೀಲ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇವರು 150 WHAP ವೆಹಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊ ಇಟ್ ವಿಲ್ ಬಿ ಕೋ ಡೆವಲಪ್ಡ್ ಬೈ ಟಾಟಾ. ಸೊ ಟಾಟಾ ಅವರ ಜೊತೆಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇಬ್ಬರೂ ಸಹಗೂಡಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಪ್ರೊಡಕ್ಷನ್ ಲೊಕೇಶನ್ ಬಂದು ಸೊ ಇದನ್ನ ಮೊರಾಕೋದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಅನ್ನ ಡೆವಲಪ್ ಮಾಡಿಕೊಂಡು ಅಂತಿಮವಾಗಿರ್ತಕ್ಕಂಥ ಅಸೆಂಬ್ಲಿಯನ್ನ ಕ್ಯಾಸಾಬ್ಲಾಂಕಾ ಅಂತ ಹೇಳ್ತೇವೆ. ಅಂದ್ರೆ ಮೊರಾಕೋದಲ್ಲಿರ್ತಕ್ಕಂಥ ಕ್ಯಾಸಾಬ್ಲಾಂಕಾದಲ್ಲಿ ಅದನ್ನ ಅಸೆಂಬಲ್ ಮಾಡ್ತಕ್ಕಂಥದ್ದು ಅಥವಾ ಜೋಡಿಸ್ತಕ್ಕಂಥದ್ದನ್ನ ಸೊ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ನಮ್ಮ ಭಾರತ ದೇಶಕ್ಕೆ ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಇಟ್ ಇಸ್ ದಿ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಡೀಲ್ ಫಾರ್ ಇಂಡಿಯನ್ ಮೇಡ್ ಆರ್ಮರ್ಡ್ ವೆಹಿಕಲ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಅಥವಾ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಆರ್ಮರ್ಡ್ ವೆಹಿಕಲ್ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಪ್ಪಂದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ ಯಾವ ರಾಜ್ಯವು ಸ್ಥಳೀಯ ಹಸುಗಳನ್ನು ರಾಜ್ಯದ ತಾಯಿ ಎಂದು ಗುರುತಿಸಿದೆ? ಸೊ ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ರೆಕಗ್ನೈಸ್ಡ್ ಇಂಡಿಜಿನಸ್ ಕೌಸ್ ಆಸ್ ಮದರ್ ಆಫ್ ದಿ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಈ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಮಹಾರಾಷ್ಟ್ರ ಡಿಕ್ಲೇರ್ಸ್ ದೇಸಿ ಕೌಸ್ ಆಸ್ ರಾಜ್ಯ ಮಾತಾ ಗೋಮಾತಾ. ಸೊ ಮಹಾರಾಷ್ಟ್ರದಲ್ಲಿ ಸೊ ಈ ಒಂದು ದೇಸಿ ಗೋವುಗಳು ಅಥವಾ ಹಸುಗಳು ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳನ್ನು ರಾಜ್ಯ ಮಾತಾ ಗೋಮಾತೆ ಎಂದು ಘೋಷಿಸಿರ್ತಕ್ಕಂಥ ರಾಜ್ಯವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನು ನಾವು ರಾಜ್ಯ ಮಾತಾ ಗೋಮಾತಾ ಅಂತ ಹೇಳ್ತೇವೆ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಮದರ್ ಆಫ್ ದಿ ಸ್ಟೇಟ್ ಅಂತ ಹೇಳ್ತೇವೆ. ಅಂದ್ರೆ ರಾಜ್ಯದ ಒಂದು ತಾಯಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಯಾವ ಹಸುಗಳನ್ನ ಅಂದ್ರೆ ದೇಶೀಯ ಬ್ರೀಡ್ಸ್ಗಳನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ, ಹಿಸ್ಟಾರಿಕಲ್, ನ್ಯೂಟ್ರಿಷನಲ್ ಅಂಡ್ ಅಗ್ರಿಕಲ್ಚರಲ್ ಸಿಗ್ನಿಫಿಕೆನ್ಸ್. ಅಂದ್ರೆ ಈ ಒಂದು ಗೋವುಗಳಿಗೆ ಐತಿಹಾಸಿಕವಾಗಿ ಪೌಷ್ಟಿಕಾಂಶಯುತವಾಗಿ ಮತ್ತು ಕೃಷಿಗೆ ಅವುಗಳು ನೀಡ್ತಾ ಇರ್ತಕ್ಕಂಥ ಪ್ರಾಮುಖ್ಯತೆಯ ಕಾರಣದಿಂದ ಸೊ ಈ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಣಿಗಳಿಂದ ನ್ಯೂಟ್ರಿಷನಲ್ ಬೆನಿಫಿಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಅವು ಅಗ್ರಿಕಲ್ಚರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡುವ ಕಾರಣದಿಂದ ಸೊ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿ ಆಲ್ಸೋ ನೋ ದಟ್ ಅದಕ್ಕೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಕೂಡ ಇದೆ. ಬಿಕಾಸ್ ಕೌಸ್ ಆರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾಸ್ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಕಲ್ಚರಲ್ ಅಥವಾ ನಮ್ಮ ಸಾಂಸ್ಕೃತಿಕ ಮತ್ತು
ಮತ್ತು ಆಧ್ಯಾತ್ಮಿಕ ವಲಯದಲ್ಲೂ ಕೂಡ ಸೊ ಗೋವುಗಳ ಪಾತ್ರ ಬಹಳ ಜಾಸ್ತಿ ಇರುತ್ತೆ. ಆ್ಯಂಡ್ ಗೌರ್ಮೆಂಟ್ ಸಪೋರ್ಟ್, ಸೊ ಈ ಒಂದು ಬದಲಾವಣೆಯನ್ನು ಮಾಡಿಕೊಂಡಿರುವ ಕಾರಣದಿಂದ ದ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕೌ ಶೆಲ್ಟರ್ಸ್, ಅಂದರೆ ಈ ಒಂದು ಗೋಶಾಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ನೀಡಲಾಗುತ್ತೆ. ಇಂಪ್ರೂವ್ ದಿ ಕಂಡೀಷನ್ಸ್ ಆ್ಯಂಡ್ ಇನ್ಕ್ರೀಸ್ ದಿ ನಂಬರ್ ಆಫ್ ಇಂಡಿಜಿನಸ್ ಕೌಸ್, ಅಂದರೆ ದೇಶೀಯ ಹಸುಗಳನ್ನು ಹೆಚ್ಚು ಮಾಡುವ ಸಲುವಾಗಿ ಸರ್ಕಾರದ ವತಿಯಿಂದ, ಅಂದರೆ ಮಹಾರಾಷ್ಟ್ರ ಸರ್ಕಾರದ ವತಿಯಿಂದ ಹಣಕಾಸಿನ ಬೆಂಬಲವನ್ನು ಕೂಡ ಇಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಂಡಿಜಿನಸ್ ಕೌಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಮೇನ್ಸ್. ಯೂಶಲಿ ಮುಖ್ಯ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯೂಶಲಿ ನಾವು KS ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇಂಡಿಜಿನಸ್ ಕೌಸ್ ಅಥವಾ ದೇಶೀಯ ಹಸುಗಳು ಮತ್ತು ಅವುಗಳು ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಇವುಗಳಿಗೆ ಕಲ್ಚರಲ್, ನ್ಯೂಟ್ರಿಷನಲ್ ಆ್ಯಂಡ್ ಅಗ್ರಿಕಲ್ಚರಲ್ ವ್ಯಾಲ್ಯೂ ಇನ್ ಇಂಡಿಯಾ, ಅಂದರೆ ಭಾರತ ದೇಶದಲ್ಲಿ ಸಾಂಸ್ಕೃತಿಕವಾಗಿ, ಪೌಷ್ಟಿಕಾಂಶಯುತವಾಗಿ ಮತ್ತು ಕೃಷಿಯಲ್ಲಿ ಮೌಲ್ಯವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ದೇಸಿ ಬ್ರೀಡ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂದರೆ ಗಿರ್, ಅದಾದಮೇಲೆ ಸಾಹಿವಾಲ್, ರೆಡ್ ಸಿಂಧಿ ಅಂತ ಕರಿತೇವೆ, ರಾತಿ ಅಂತ ಕರಿತೇವೆ, ಮತ್ತು ಕಂಕ್ರೇಜ್ ಅಂತ ಕರಿತೇವೆ. ಸೊ ಇಷ್ಟು ರಾಸುಗಳ ಬಗ್ಗೆ ನಾವಿಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಮೊದಲನೇದನ್ನು ನಾವು ಟು ಸೇ ಬಿಫೋರ್ ಟಾಕಿಂಗ್ ಅಬೌಟ್ ಎವ್ರಿ ಬ್ರೀಡ್, ಸೊ ಈ ಒಂದು ಬ್ರೀಡ್ಗಳಿಂದ ನಮಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ನ್ಯೂಟ್ರಿಷನಲ್ ಬೆನಿಫಿಟ್ ಆಗುತ್ತೆ, ಅಂದರೆ ಪೌಷ್ಟಿಕಾಂಶದ ಬೆಂಬಲ ಸಿಗುತ್ತೆ. ಸೊ ಇದರಿಂದ ನಮಗೆ A2 ಅಂದರೆ A2 ಬೀಟಾ ಕೇಸಿನ್ ಪ್ರೋಟೀನನ್ನು ನಮಗೆ ಸಿಗುತ್ತೆ. ಅಂದರೆ ಮಿಲ್ಕಲ್ಲಿರ್ತಕ್ಕಂಥ ಪ್ರೋಟೀನನ್ನು ನಾವು ಸಾಮಾನ್ಯವಾಗಿ ಕೇಸಿನ್ ಅಂತ ಹೇಳ್ತೇವೆ. ಸೊ ಈ ಒಂದು ಕೇಸಿನ ಸಿಗ್ನಿಫಿಕೆನ್ಸ್ ಏನು ಅಂದರೆ, ಸೊ ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅಂದರೆ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಬೇಸಿಕ್ ಫುಡ್ ಯಾವುದು ಅಂದರೆ ಮಿಲ್ಕ್ ಕೊಡ್ತೇವೆ. ಮಿಲ್ಕನ್ನೇ ಯಾಕೆ ಕೊಡ್ತೀವಿ ಅಂದರೆ, ಸೊ ಮಿಲ್ಕಲ್ಲಿರ್ತಕ್ಕಂಥ ಪ್ರೋಟೀನನ್ನು ನಾವು ಕೇಸಿನ್ ಅಂತ ಹೇಳ್ತೇವೆ. ಕೇಸಿನ್ ಅಂತಕ್ಕಂಥದ್ದು ತುಂಬ ಸುಲಭವಾಗಿ ಜೀರ್ಣಗೊಳ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಅದಾದಮೇಲೆ ಇದರಿಂದ ಅಗ್ರಿಕಲ್ಚರ್ ಬೆನಿಫಿಟ್ ಕೂಡ ಇರುತ್ತೆ. ಬಿಕಾಸ್ ಹಸುವಿನ ಒಂದು ಡಂಗ್ ಅಥವಾ ಸಗಣಿ ಏನಿರುತ್ತೆ, ಅದರ ಯೂರಿನ್ ಏನಿರುತ್ತೆ, ಸೊ ಇದನ್ನು ನಾವು ನ್ಯಾಚುರಲ್ ಫರ್ಟಿಲೈಸರ್ ಅಥವಾ ಸ್ವಾಭಾವಿಕವಾಗಿರ್ತಕ್ಕಂಥ ರಸಗೊಬ್ಬರಗಳು, ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳು, ಮತ್ತು ಸಾಯಿಲ್ ಫರ್ಟಿಲಿಟಿ ಅಥವಾ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ, ಸೊ ಅದಾದಮೇಲೆ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೊ ಈ ಒಂದು ಹಸುಗಳನ್ನು ನಾವು ಕೃಷಿಯ ದೃಷ್ಟಿಯಲ್ಲೂ ಕೂಡ ನಾವು ಹೆಚ್ಚಾಗಿ ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆ, ವೆಲ್ ಅಡ್ಯಾಪ್ಟೆಡ್ ಟು ಲೋಕಲ್ ಕ್ಲೈಮೇಟ್ಸ್, ಅಂದರೆ ಈ ಒಂದು ರಾಸುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಏನು ಬೇಕಾಗಿಲ್ಲ, ಆ ಒಂದು ಸ್ಥಳೀಯ ವಾಯುಗುಣ ಏನಿರುತ್ತೆ, ಸೊ ಅದಕ್ಕೆ ಉತ್ತಮವಾಗಿ ಅಡ್ಜಸ್ಟ್ ಆಗ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ತವೆ. ಆ್ಯಂಡ್ ರೆಸಿಸ್ಟೆಂಟ್ ಟು ಮೆನಿ ಡಿಸೀಸಸ್, ಅಂದರೆ ಹೆಚ್ಚಿನ ಕಾಯಿಲೆಗಳಿಗೆ ಅವುಗಳಿಗೆ ನಿರೋಧಕ ಶಕ್ತಿ ಇರುತ್ತೆ. ಕಾರಣ ಏನು ಅಂದರೆ ಅವು ಸ್ಥಳೀಯವಾಗಿರ್ತಕ್ಕಂಥ ರಾಸುಗಳಾಗಿರ್ತವೆ. ಇದರಿಂದ ಈ ಒಂದು ಪ್ರಾಣಿಗಳಿಗೆ ಹೆಚ್ಚಾಗಿ ಆಂಟಿಬಯೋಟಿಕ್ಸನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇತ್ತೀಚೆಗೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂದರೆ, ಸೊ ಈ ಒಂದು ಹಾಲಿನಲ್ಲಿ ಹೆಚ್ಚಿನ ಆಂಟಿಬಯೋಟಿಕ್ಸ್ಗಳ ಅಂಶ ಇದೆ. ಸೊ ಅದರಿಂದ ಹ್ಯೂಮನ್ ಕನ್ಸಂಪ್ಷನ್ಗೆ ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥ ಸುದ್ದಿಗಳನ್ನು ಕೇಳಿರ್ತಾರ. ಸೊ ಯಾವಾಗ ನಾವು ಈ ಒಂದು ದೇಸಿ ರಾಸುಗಳನ್ನು ಹೆಚ್ಚಾಗಿ ಪ್ರಮೋಟ್ ಮಾಡ್ತೇವೆ, ಸೊ ಅವುಗಳಿಗೆ ಕಾಯಿಲೆಗಳು ಬರೋದಿಲ್ಲ. ಕಾಯಿಲೆಗಳು ಬರೆದಿದ್ರೆ ಸೊ ಅವುಗಳಿಗೆ ಪ್ರತಿಜೀವಕಗಳನ್ನು ಇಂಜೆಕ್ಟ್ ಮಾಡೋದಿಲ್ಲ. ಸೊ ಅದರಿಂದ ಅದನ್ನು ಕನ್ಸ್ಯೂಮ್ ಮಾಡಿದಾಗ ಆರೋಗ್ಯವಂತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಈ ಒಂದು ರಾಸುಗಳನ್ನು ನಾವು ಸಸ್ಟೈನಬಲ್ ಅಥವಾ ಸುಸ್ಥಿರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಂಡಿಜಿನಸ್ ಕೌಸ್ ಇನ್ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ದೇಶೀಯ ತಳಿಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಕರ್ನಾಟಕ ಇಸ್ ಹೋಮ್ ಟು ಸೆವರಲ್ ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್. ಸೊ ಅನೇಕ ದೇಶೀಯವಾಗಿರ್ತಕ್ಕಂಥ ರಾಸುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದನ್ನು ನಾವು ಅಮೃತ ಮಹಲ್ ಅಂತ ಹೇಳ್ತೇವೆ. ಸೊ ಅಮೃತ ಮಹಲ್ ಏನಕ್ಕೆ ಫೇಮಸ್ ಆಗಿರುತ್ತೆ ಅಂದರೆ, ಸ್ಟ್ರೆಂತ್ ಅಂಡ್ ಎಂಡ್ಯೂರೆನ್ಸ್, ಅಂದರೆ ಅದಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಸಹಿಷ್ಣುತೆ ಇರುತ್ತೆ. ಸೊ ಅದರಿಂದ ಇದನ್ನು ನಾವು ಡ್ರಾಟ್ ಪರ್ಪಸ್ಗೆ ಬಳಕೆ ಮಾಡ್ತೇವೆ. ಡ್ರಾಟ್ ಪರ್ಪಸ್ ಅಂದರೆ ದುಡಿಮೆ ಮಾಡಲಿಕ್ಕೆ ಮತ್ತು ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ, ಸೊ ಹೊಲವನ್ನು ಉಳ್ತಕ್ಕಂಥದ್ದಾಗಲಿ ಅಥವಾ ವಸ್ತುಗಳನ್ನು ಸಾಗಣೆ ಮಾಡ್ತಕ್ಕಂಥದ್ದಾಗಲಿ, ಸೊ ಈ ರೀತಿಯ ವ್ಯವಸ್ಥೆಗಳಲ್ಲಿ ಒಂದು ಅಮೃತ್ ಮಹಲನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನು ನಾವು ದಿಯೋನಿ ಅಂತ ಹೇಳ್ತೇವೆ. ಸೊ ಇದು ಡ್ಯುಯಲ್ ಪರ್ಪಸ್ ಬ್ರೀಡ್ ಆಗಿರುತ್ತೆ, ಅಂದರೆ ದ್ವಿ ಉದ್ದೇಶಕ್ಕಾಗಿ ಬಳಸಬಹುದಾಗಿರುತ್ತೆ. ಡ್ಯುಯಲ್ ಪರ್ಪಸ್ ಅಂದರೆ ಸೊ ಇದನ್ನು ಡ್ರಾಟ್ ಪರ್ಪಸ್ಗೂ ಯೂಸ್ ಮಾಡ್ತೇವೆ. ಆಸ್ ಐ ಟೋಲ್ಡ್ ಯು, ಟ್ರಾನ್ಸ್ಪೋರ್ಟೇಷನ್ ಮತ್ತು ನಮ್ಮ ಕೃಷಿ ಚಟುವಟಿಕೆಗಳಲ್ಲೂ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆಗೂ ಕೂಡ ಇದನ್ನು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಮೂರನೇದನ್ನು ನಾವು ಹಳ್ಳಿಕರ್ ಬ್ರೀಡ್ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ನಾವು ಡ್ರಾಟ್ ಪರ್ಪಸ್ಗೆ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದಾದಮೇಲೆ ಇದು ಟಫ್ ಕಂಡೀಷನ್ಸ್ ಅಥವಾ ಕಠಿಣ
ಪರಿಸ್ಥಿತಿಗಳಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಬ್ರೀಡ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬ್ರೀಡನ್ನು ನಾವು ಕಿಲ್ಲರಿ ಅಂತ ಹೇಳ್ತೇವೆ. ಸೊ ಇದು ಡ್ರಾಟ್ ಬ್ರೀಡ್ ಆಗಿರುತ್ತೆ. ಅದಾದಮೇಲೆ ರೆಸಿಲಿಯನ್ಸ್ ಮತ್ತು ಸ್ಟ್ರೆಂತ್ ಇರುತ್ತೆ, ಅಂದರೆ ಇದಕ್ಕೂ ಕೂಡ ಸಾಕಷ್ಟು ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ಒಂದು ಬ್ರೀಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ರೀಡನ್ನು ನಾವು ಕೃಷ್ಣ ವ್ಯಾಲಿ ಅಂತ ಹೇಳ್ತೇವೆ. ಸೊ ಇದು ಮೇನ್ಲಿ ಡ್ರಾಟ್ ಪರ್ಪಸ್ಗೆ ಯೂಸ್ ಮಾಡಲಾಗುತ್ತೆ. ಸೊ ಇದು ಕೂಡ ಅತ್ಯಂತ ಹಾರ್ಡಿನೆಸ್ ಅಥವಾ ಕಠಿಣವಾಗಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಇನ್ನೊಂದನ್ನ ಮಲ್ನಾಡ್ ಗಿಡ್ಡ ಅಂತ ಹೇಳ್ತೇವೆ. ಸೊ ಗಿಡ್ಡ ಅಂತ ಹೇಳಿದ ಕೂಡಲೇ ಇದೊಂದು ಡ್ವಾರ್ಫ್ ಅಥವಾ ಕುಬ್ಜವಾಗಿರ್ತಕ್ಕಂಥ ಒಂದು ತಳಿ ಆಗಿರುತ್ತೆ. ಸೊ ಇದನ್ನು ನಾವು ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆಗೆ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. 2024ರ ಪ್ರತಿಷ್ಠಿತ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ awarded the prestigious 2024 ಶಾಸ್ತ್ರ ರಾಮಾನುಜಂ ಪ್ರೈಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಡನ್ ಅವರಿಗೆ. ಸೊ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಯ ಸಿಗ್ನಿಫಿಕೆನ್ಸ್ ಏನು, ಇವರಿಗೆ ಯಾಕೆ ಕೊಡಲಾಗಿದೆ, ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರಶಸ್ತಿಯನ್ನು 2024ರಲ್ಲಿ ರಿಸೀವ್ ಮಾಡಿರ್ತಕ್ಕಂಥವರು ಅಲೆಕ್ಸಾಂಡರ್ ಡನ್ ಆಗಿರ್ತಾರೆ. ಸೊ ಈವರೆಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನು ಶಾಸ್ತ್ರ ರಾಮಾನುಜಂ ಪ್ರೈಸ್ 2024 ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ನಂಬರ್ ಥಿಯರಿ ಏನಿದೆ, ಸೊ ಈ ಒಂದು ಕಾಂಟ್ರಿಬ್ಯೂಷನ್ಗಾಗಿ ಈ ಒಂದು ಅವಾರ್ಡನ್ನು ನೀಡಲಾಗ್ತಾ ಇದೆ. ಸೊ ಇದನ್ನು ತಮಿಳುನಾಡಿನ ಶಾಸ್ತ್ರ ಯೂನಿವರ್ಸಿಟಿಯಿಂದ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಯಾರಿಗೆ ಕೊಡ್ತಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಅನಾಲಿಟಿಕ್ ನಂಬರ್ ಥಿಯರಿ. ಸೊ ಈ ಒಂದು ವಿಶ್ಲೇಷಣಾತ್ಮಕ ಸಂಖ್ಯಾ ಸಿದ್ಧಾಂತಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಕೊಡುಗೆಗೆ ಸೊ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ಈ ಅವಾರ್ಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಷಣ್ಮುಗ ಆರ್ಟ್ ಸೈನ್ಸ್ ಟೆಕ್ನಾಲಜಿ ರಿಸರ್ಚ್ ಅಕಾಡೆಮಿ. ಇನ್ ಶಾರ್ಟ್ ಇದನ್ನು ಶಾಸ್ತ್ರ ಅಂತ ಹೇಳ್ತೇವೆ. ಷಣ್ಮುಗ ಕಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿ ಶಾಸ್ತ್ರ ಅಂತ ನಾವೇನು ಹೇಳ್ತೇವೆ. ಸೊ ಇದರ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ $10,000 ಕ್ಯಾಶ್ ಪ್ರೈಸ್ ಆಗಿ ನೀಡಲಾಗುತ್ತೆ. ಸೊ ಇದನ್ನು ಆನ್ಯುಯಲಿ ಅಥವಾ ವಾರ್ಷಿಕವಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ಕಂಡೀಷನ್ ಏನಿರುತ್ತೆ. ಸೊ ಕಂಡೀಷನ್ ಏನು ಅಂದರೆ 32 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಕರಿಗೆ ಮಾತ್ರ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರು ಈ ರಾಮಾನುಜನ್ಸ್ ವರ್ಕಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಥವಾ ಸೊ ಪ್ರಭಾವವನ್ನು ತೋರ್ತಾರೆ, ಸೊ ಅವರಿಗೆ ನೀಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಈ ಒಂದು ಪ್ರೈಸನ್ನು ಇಂಡಿಯಾಸ್ ಗ್ರೇಟೆಸ್ಟ್ ಮ್ಯಾಥಮೆಟಿಕಲ್ ಮೈಂಡ್ ಶ್ರೀನಿವಾಸನ್ ರಾಮಾನುಜನ್ ಇವರ ಹೆಸರಲ್ಲಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇವರು 1887 ತಮಿಳುನಾಡಿನ ಇರೋಡ್ನಲ್ಲಿ ಇವರ ಜನ್ಮ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಖಜಿಂದ್ ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಇದು ಯಾವ ರಾಷ್ಟ್ರಗಳ ನಡುವೆ ನಡೀತಂತ. ಸೊ ಇದು ಕಜಕಿಸ್ತಾನ್ ಮತ್ತೆ ನಮ್ಮ ಭಾರತ ದೇಶದ ನಡುವೆ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಸೊ ಈ ವರ್ಷ ನಡೀತಾ ಇರೋದ್ರಿಂದ ಇದನ್ನು ನಾವು ಕಜಿನ್ 2024 ಅಂತ ಹೇಳ್ತೇವೆ. ಸೊ ಇದು ಈ ವರ್ಷ ನಮ್ಮ ಭಾರತ ದೇಶದ ಉತ್ತರಾಖಂಡದಲ್ಲಿ ನಡೀತಾ ಇದೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದರೆ ಸೊ ನಮ್ಮ ಒಂದು ಮಿಲಿಟರಿಯ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಆ್ಯಂಡ್ ಕೌಂಟರ್ ಟೆರರಿಸಮ್ ಅಂದರೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ UN ಚಾರ್ಟರಲ್ಲಿ ಏನೋ 7th ಚಾರ್ಟರ್ ಏನಿರುತ್ತೆ ಸೊ ಅದರ ಸಲುವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ. ಸೊ ಕಳೆದ ಬಾರಿ ಈ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2016 ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನು ಕಜಕಿಸ್ತಾನ್ ಕಂಡಕ್ಟೆಡ್ ಇನ್ ಓಟರ್ ಕಜಕಿಸ್ತಾನ್. ಸೊ ಮೊಟ್ಟ ಮೊದಲ ಬಾರಿಗೆ ಕಜಕಿಸ್ತಾನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಅಥವಾ ಲಾಸ್ಟ್ ಎಡಿಷನನ್ನು ಕಜಕಿಸ್ತಾನಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಒಂದು ಎಡಿಷನ್ ಆಗಿರುತ್ತೆ. ಸೊ ಐಫಾ ಅವಾರ್ಡ್ಸ್ 2024. ಸೊ ಐಫಾ ಅವಾರ್ಡ್ಸನ್ನು ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಅವಾರ್ಡ್ಸ್ 2024. ಸೊ ಇದು ಅಬುದಾಬಿಯಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅವಾರ್ಡ್ಸ್ಗಳನ್ನು ನಾವು ನೋಡೋದಾದ್ರೆ ಬೆಸ್ಟ್ ಫಿಲ್ಮ್ ಅಥವಾ ಅತ್ಯುತ್ತಮ ಚಲನಚಿತ್ರ ಆನಿಮಲ್. ಸೊ ಟೋಟಲ್ ಇದಕ್ಕೆ 5 ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಬೆಸ್ಟ್ ಆಕ್ಟರ್ ಅಥವಾ ಅತ್ಯುತ್ತಮ ನಟ ಶಾರುಖ್ ಖಾನ್ ಫಾರ್ ಜವಾನ್ ಫಿಲ್ಮ್ ಆಗಿರುತ್ತೆ. ಬೆಸ್ಟ್ ಆಕ್ಟ್ರೆಸ್ ಅಥವಾ ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ ಮಿಸ್ಟರ್ ಚಟರ್ಜಿ ವರ್ಸಸ್ ನಾರ್ವೆ ಚಲನಚಿತ್ರಕ್ಕೆ. ಬೆಸ್ಟ್ ಡೈರೆಕ್ಟರ್ ಅಥವಾ ಉತ್ತಮ ನಿರ್ದೇಶಕ ವಿಧು ವಿನೋದ್ ಚೋಪ್ರಾ. ಸೊ 12th ಫೇಲ್ ಫಿಲ್ಮ್ಗೆ. ಸೊ ಬೆಸ್ಟ್ ಸ್ಟೋರಿ ಅಥವಾ ಅತ್ಯುತ್ತಮ ಕತೆ ಸೊ ರಾಕಿ ಔರ್ ರಾನಿ ಕಿ ಪ್ರೇಮ್ ಕಹಾನಿ. ಸೊ ಇದಕ್ಕೆ ನೀಡಲಾಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ. ಸೊ ಭಾರತ ಚಲನಚಿತ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿರ್ತಕ್ಕಂಥವರು ಜಯಂತಿ ಲಾಲ್ ಗಡ ಹೇಮಾ ಮಾಲಿನಿ ಇವರಿಗೆ ನೀಡಲಾಗಿರುತ್ತೆ. ಸೊ ಅಚೀವ್ಮೆಂಟ್ ಆನ್ ಕಂಪ್ಲೀಟಿಂಗ್ 25 ಇಯರ್ಸ್ ಇನ್ ಸಿನಿಮಾ ಅಂದರೆ 25 ವರ್ಷಗಳು ಸಿನಿಮಾ ರಂಗಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರಿಗೆ. ಸೊ ಇದರಲ್ಲಿ ಕರಣ್ ಜೋಹರ್ಗೆ ಅವಾರ್ಡನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಹಾರ್ಟ್ ಡೇ ವಿಶ್ವ ಹೃದಯ ದಿನ. ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ 29ನೇ ತಾರೀಕು
ಆಚರಣೆ ಮಾಡಲಾಗಿರುತ್ತೆ. ಆ್ಯಕ್ಚುಲಿ ಇದರ ಮುಂಚೆ ಲಾಸ್ಟ್ ಸಂಡೇ ಆಫ್ ಸೆಪ್ಟೆಂಬರ್ ಆಚರಣೆ ಮಾಡಲಾಗ್ತಾ ಇತ್ತು. ಸೊ ಅದಾದಮೇಲೆ ಈ ಒಂದು ಡೇಟನ್ನು ಸೆಪ್ಟೆಂಬರ್ 29ಕ್ಕೆ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಸೊ ದಟ್ ವಾಸ್ ಇನ್ ದ ಇಯರ್ 2011 ಸೊ ಸೆಪ್ಟೆಂಬರ್ 29ನೇ ತಾರೀಕಂದು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಹಾರ್ಡ್ ಡೇ ಏನಿದೆ 2024ರಿಂದ 26 ಅಂದರೆ 2024ರಿಂದ 26ಗೆ ಒಂದೇ ಥೀಮನ್ನು ಇಟ್ಕೊಂಡಿರ್ತಾರೆ. ಆ ಥೀಮ್ ಏನು ಅಂದರೆ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್, ಅಂದರೆ ಕಾರ್ಯಕ್ಕಾಗಿ ಹೃದಯವನ್ನು ಬಳಸಿ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಥವಾ ಅಂತಾರಾಷ್ಟ್ರೀಯ ಅನುವಾದ ದಿನ. ಸೊ ಈ ಒಂದು ದಿನದ ಮೀನಿಂಗ್ ಏನು ಅಂದರೆ, ಸೊ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ನಮಗೆ ತಿಳಿದಿರ್ತಕ್ಕಂಥ ಭಾಷೆಯಲ್ಲಿದ್ದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದರಿಂದ ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನು ತಿಳಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ 30ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಟ್ರಾನ್ಸ್ಲೇಷನ್ ಆ್ಯಂಡ್ ಆರ್ಟ್ ವರ್ತ್ ಪ್ರೊಟೆಕ್ಟಿಂಗ್ ಮೋರಲ್ ಆ್ಯಂಡ್ ಮೆಟೀರಿಯಲ್ ರೈಟ್ಸ್ ಫಾರ್ ಇಂಡಿಜಿನಸ್ ಲ್ಯಾಂಗ್ವೇಜಸ್, ಅಂದರೆ ಅನುದಾನ ರಕ್ಷಿಸಲು ಯೋಗ್ಯವಾದ ಕಲೆ ಸ್ಥಳೀಯ ಭಾಷೆಗಳಿಗೆ ನೈತಿಕ ಮತ್ತು ವಸ್ತು ಹಕ್ಕುಗಳು ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 754. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್ ಆ್ಯಂಡ್ ಗಿವ್ us the answers. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.